ಹೊನ್ನಾವರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನ್ಯೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲೆಯ ಬಯಲು ರಂಗಮಂದಿರದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಹೊನ್ನಾವರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನ್ಯೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಶಾಲೆಯ ಬಯಲು ರಂಗಮಂದಿರದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ಡಿಎಂ ಕಾಲೇಜು ಹೊನ್ನಾವರ ಇದರ ವಿಶ್ರಾಂತ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಎಂಆರ್ ನಾಯಕ ಮಾತನಾಡಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಸಂಸ್ಥೆಯು ಜವಾಬ್ದಾರಿ ಮತ್ತು ಪಾಲಕರ ಕರ್ತವ್ಯಗಳ ಕುರಿತು ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ನ್ಯೂ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ರಘುನಾಥ್ ಜಿ ಪೈ ಅವರು ಮಾತನಾಡಿ, ಪ್ರಾಥಮಿಕ ವಿಭಾಗದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಸಂಸ್ಥೆ ಕೈಗೊಂಡ ಹಲವು ರೂಪರೇಷೆಗಳ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಸಂಸ್ಥೆಯ ನಿರ್ದೇಶಕರಾದ ವೆಂಕಟೇಶ್ ಕಾಮತ್ ಉಪಸ್ಥಿತರಿದ್ದರು. ಪ್ರಾಥಮಿಕ ವಿಭಾಗದ ಮುಖ್ಯಾಧ್ಯಾಪಕಿ ಪ್ರತಿಭಾ ಜಿ ನಾಯ್ಕ್ ಸರ್ವರನ್ನು ಸ್ವಾಗತಿಸಿದರು. ಸಹ ಶಿಕ್ಷಕಿ ರೂಪಾ ವರ್ಣೇಕರ್ ಪ್ರಸಕ್ತ ಸಾಲಿನ ವರದಿ ವಾಚಿಸಿದರು. ಸಹ ಶಿಕ್ಷಕಿ ಪ್ರತಿಭಾ ಶೇಟ್ ಮತ್ತು ಕುಮಾರಿ ಶಿಲ್ಪಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಸಹ ಶಿಕ್ಷಕಿ ಸುಪರ್ಣ ಎನ್ ಹೆಗ್ಡೆ ಸರ್ವರನ್ನು ವಂದಿಸಿದರು. ಪ್ರತಿಯೊಂದು ಮಧುರವಾದಂಥ ಕ್ಷಣವನ್ನು ಮೆಲುಕು ಹಾಕುತ್ತಿರುವಂಥ ಈ ಸುಸಂದರ್ಭದಲ್ಲಿ ನಾವು ಹೆಚ್ಚಿನ ಮಾತನಾಡಬಾರದು ಎನ್ನುವ ಔಚಿತ್ಯ ಪ್ರಜ್ಞೆಯೊಂದಿಗೆ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿರುವುದರಿಂದ ಆ ಮಕ್ಕಳ ಹೊಣೆಗಾರಿಕೆಯನ್ನು ತಮ್ಮ ಪರಮಲಕ್ಷ್ಯವಾಗಿ ಹೊಂದಿರುವಂತಹ ತಾಯಂದಿರು ತಂದೆಯಂದಿರು ಇಲ್ಲಿ ವಿಶೇಷವಾಗಿದ್ದಾರೆ. ಹಾಗಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುತ್ತಿರುವಂತಹ ಪಾಲಕ ವರ್ಗದವರನ್ನು ಪ್ರಧಾನವಾಗಿ ಲಕ್ಷ್ಯವಾಗಿಟ್ಟುಕೊಂಡು ನಿಮ್ಮ ಮೂಲಕ ನಾನು ಹೇಳಬಹುದಾದಂತಹ ಕೆಲವು ನನ್ನ ಜೀವನಾನುಭವದಿಂದ ನಾನು ಏನು ತಿಳಿದುಕೊಂಡಿದ್ದೇನೆ, ನೀವು ಅದನ್ನು ನಿಮ್ಮ ಮಕ್ಕಳಿಗೆ ವರ್ಗಾಯಿಸಬೇಕೆನ್ನುವಂತಹ ಅಂತರಂಗದ ವಿನಯದ ಅಪೇಕ್ಷೆಯೊಂದಿಗೆ ನಾನು ಕೆಲವು ಮಾತುಗಳನ್ನು ಹೇಳಬಯಸ್ತೇನೆ. ಮೊದಲನೇದಾಗಿ ಈ ಶಿಕ್ಷಣ ಸಂಸ್ಥೆ ನನಗೆ ಬಹಳ ಸಂತೋಷವಾಯಿತು. ಒಂದು ಶಿಕ್ಷಣ ಸಂಸ್ಥೆ ಎಷ್ಟು ಅದ್ಭುತವಾದ ವಿನ್ಯಾಸದಿಂದ ಕಟ್ಟಡಗಳಿಂದ ಸುಸಜ್ಜಿತವಾಗಿದೆ ಎನ್ನುವುದು ಪ್ರಧಾನ ಅಲ್ಲ. 95 ವರ್ಷಗಳಿಂದ ನಿರಂತರವಾಗಿ ಸೇವಾ ಮನೋಭಾವನೆಯನ್ನೇ ತಮ್ಮ ಶೈಕ್ಷಣಿಕವಾದಂತಹ ಪಥದಲ್ಲಿ ನೀಡಿದ ಅನೇಕ ಮಹಾ ವ್ಯಕ್ತಿಗಳು ಮಾಡಿದಂತಹ ಸೇವೆ, ತ್ಯಾಗ, ನಿಸ್ವಾರ್ಥ ಸೇವೆಯ ಫಲವಾಗಿ ಇಂಥ ಒಂದು ಉತ್ತಮವಾದಂತಹ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನೀಡುತ್ತಿರುವಂತಹ ನ್ಯೂ ಎಜುಕೇಷನ್ ಸೊಸೈಟಿ ಇಂದು ಇಲ್ಲಿ ಅಸ್ತಿತ್ವದಲ್ಲಿದೆ ಅಂತಾದರೆ ಇದು ಹೊನ್ನಾವರದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮಂಗಳವಾರ ನಡೆದ 2ನೇ ದಿನದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ್ ಅವರು ಮಾತನಾಡಿದರು. ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ, ಭಕ್ತಿ ಇರಬೇಕು. ಹಾಗೆಯೇ ಕೆಲಸದ ಸ್ಥಳದಲ್ಲಿ ಸೌಹಾರ್ದತೆ, ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಯ ವಾತಾವರಣ ನಿರ್ಮಿಸಬೇಕು ಎನ್ನುವ ಕುರಿತು ಮಾತನಾಡಿದರು. ಈಗಾಗಲೇ ನನ್ನ ಪರಿಚಯವನ್ನು ನಿಮ್ಮ ಮುಖ್ಯ ಶಿಕ್ಷಕಿಯಾದ ಕಮಲಾ ನಾಯ್ಕ್ ಅವರು ಮಾಡಿಕೊಟ್ಟಿದ್ದಾರೆ. ನನ್ನ ಊರು ಇದು ಹೊನ್ನಾವರ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದದ್ದು
ಹೈಯರ್ ಎಲಿಮೆಂಟ್ರಿ ಶಾಲೆಯಲ್ಲಿ ಇಲ್ಲೇ ಪಕ್ಕದಲ್ಲಿ ಇದೆ ಬ್ರದರ್ಸ್ ಶಾಲೆ ಅಂತಂದರು. ಆ ಬ್ರದರ್ಸ್ ಶಾಲೆಯಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದೆ 7ನೇ ತನಕ. ಅದರ ನಂತರ 8, 9, 10 ಕಲ್ತಿರೋದು ಇದೇ ಶಾಲೆಯಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಇದೇ ಶಾಲೆಯಲ್ಲಿ ಓದಿದ್ದೇನೆ. ಈಗ ಮಕ್ಕಳು ಪ್ರೈಸ್ ತಗೊಂಡ್ರು. ನಾನು ಸಹ 10ನೇ ತರಗತಿಯಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅನ್ನುವ ಪ್ರೈಸನ್ನು 10ನೇ ತರಗತಿಯಲ್ಲಿ ನಾನು ತಗೊಂಡಿದ್ದೆ. ಇದೇ ಸ್ಟೇಜಲ್ಲಿ. ಇದೇ ಸ್ಟೇಜಿನಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿದ್ದೆ. ಇದೇ ಸ್ಟೇಜಿನಲ್ಲಿ ಈಗ ನಾನು ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಅತಿಥಿಯಾಗಿ ಈ ಸ್ಟೇಜಲ್ಲಿ ಕೂತ್ಕೊಳ್ತಕ್ಕಂಥದ್ದು ನನಗೆ ಅತ್ಯಂತ ಹೆಮ್ಮೆಯ ಮತ್ತು ಅತ್ಯಂತ ಗರ್ವದ ಸಂಗತಿ. ಇದನ್ನು ನಾನು ನನ್ನ ಸಾಧನೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಇದರ ಹಿಂದೆ ಇರ್ತಕ್ಕಂತಹ ಒಂದು ಶಕ್ತಿ ಅಂತಂದರೆ ಅದು ನಮ್ಮ ಗುರುಗಳು, ಅದು ನಮ್ಮ ತಂದೆ ತಾಯಿಯರು. ಇದೆಲ್ಲ ಈ ಖುಷಿ ಇದೆಯಲ್ಲ, ಅದೆಲ್ಲ ನಮ್ಮ ಗುರುಗಳಿಗೆ ಮತ್ತು ತಂದೆ ತಾಯಿಯರಿಗೆ ಸಲ್ಲಬೇಕು. ಸಭೆ ಅಧ್ಯಕ್ಷತೆಯನ್ನು ವಹಿಸಿದ ನ್ಯೂ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾದ ನಾಗರಾಜ್ ವಿ ಕಾಮತ್ ವಕೀಲರು ಮಾತನಾಡಿ, ವಿದ್ಯಾರ್ಥಿಗಳು ಅಂಕದ ಹಿಂದೆ ಹೋಗದೆ ಉತ್ತಮವಾದ ವ್ಯಕ್ತಿತ್ವವನ್ನು ಮೊದಲು ರೂಪಿಸಿಕೊಳ್ಳುವುದರ ಕುರಿತು ಸವಿಸ್ತರವಾಗಿ ಮಾತನಾಡಿದರು. ನ್ಯೂ ಎಜುಕೇಷನ್ ಸೊಸೈಟಿ ಖಜಾಂಚಿಯಾಗಿರುವ ಉದಯ್ ಪ್ರಭು ಹಾಗೆಯೇ ನ್ಯೂ ಎಜುಕೇಷನ್ ಸೊಸೈಟಿಯ ಸದಸ್ಯರಾಗಿರುವ ಗಣಪತಿ ಕಾಮತ್ ಘನ ಉಪಸ್ಥಿತಿಯನ್ನು ವಹಿಸಿದ್ದರು. ಜೊತೆಯಲ್ಲಿ ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿರುವ ರಘುನಾಥ್ ಜಿ ಪೈ, ಆರ್.ಜೆ. ಶಾನ್ವಾಗ್ ಹಾಗೂ ಎನ್.ಕೆ. ನಾಯ್ಕರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಪಾಲಕರು, ಪೂರ್ವ ವಿದ್ಯಾರ್ಥಿಗಳು ಹಾಗೂ ಊರಿನ ಗಣ್ಯರು ಇದ್ದರು. ನಂತರ 5 ಗಂಟೆಯಿಂದ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ರಾಜೇಶ್, ನುಡಿಸಿರಿ ನ್ಯೂಸ್ ಹೊನ್ನಾವರ.